ನಮಸ್ತೆ ವ್ಯೂವರ್ಸ್, ಎಲ್ಲರಿಗೂ ಮಾರ್ಕೆಟ್ ಇನ್ಸೈಡ್ ಬೈ ಎಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ವಿಡಿಯೋ ಮತ್ತು ನಾಳೆ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಇದೆ. ಯಾಕಂದರೆ ಥರ್ಸ್ಡೇ ಹಾಲಿಡೇ ಇದೆ ಮಾರ್ಕೆಟು ಬಕ್ರೀದ್ಗೆ. ಸೊ ಅದಕ್ಕೋಸ್ಕರ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೊ ಜಲ್ದಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಮಾಲ್ ಡಿಸ್ಕ್ಲೇಮರು. ಸೊ ಈ ವಿಡಿಯೋಲಿ ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ನೀಡ್ತಿಲ್ಲ, ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಕ್ವಿಕ್ಕಾಗಿ ಇವಾಗ ನಿಫ್ಟಿ ಫಿಫ್ಟಿ ಇವತ್ತು ಏನಾಯಿತು ಅಂತ ನಾವು ನೋಡೋಣ. ಸೊ ನಿಫ್ಟಿ ಫಿಫ್ಟಿ ಬಂದುಬಿಟ್ಟು ಗ್ಯಾಪ್ ಡೌನ್ 45 ಪಾಯಿಂಟ್ಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಅದಾದಮೇಲೆ 23,970 ಒಳ್ಳೆ ಸಪೋರ್ಟ್ ಬಂತು. ಸಪೋರ್ಟ್ ಬಂದಮೇಲೆ ಲೈಕ್ ಅಪ್ಸೈಡ್ 120 ಪಾಯಿಂಟ್ಸ್ ಟ್ರಾವೆಲ್ ಮಾಡ್ತು ಫಸ್ಟ್ 1 ಅವರ್. ಅದಾದಮೇಲೆ ಮ್ಯಾಸಿವ್ ಆಗಿ 200 ಪಾಯಿಂಟ್ಸ್ ಕೆಳಗಡೆ ಬಿತ್ತು. ಆಲ್ಮೋಸ್ಟ್ 24,000 ಬ್ರೀಚ್ ಆಯಿತು. 23,900 800 ಕೂಡ ಬ್ರೀಚ್ ಆಗೋ ಲೆವೆಲ್ವರೆಗೂ ಬಂದಿತ್ತು. ಅದಾದಮೇಲೆ ಕ್ಲೋಸಿಂಗ್ ಬಂದುಬಿಟ್ಟು 23,933 ಎಲ್ಲ ಕ್ಲೋಸ್ ಆಯಿತು. ಆದರೂ ಇವಾಗ ಸೆಟಲ್ಮೆಂಟ್ ಪ್ರೈಸ್ ಬಂದುಬಿಟ್ಟು 23,919 ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಮಾರ್ಕೆಟ್ ಏನಾಯಿತು ಅಂತ. ಸೊ ಬ್ರೀಫ್ ಆಗಿ ಟೆಕ್ನಿಕಲ್ ಆಗಿ ನಾವು ನೋಡಂಗಿದ್ರೆ ಆಲ್ಮೋಸ್ಟ್ ನಿನ್ನೆ ಇಷ್ಟು ದೊಡ್ಡ ಮೊಮೆಂಟಮ್ ಆದಮೇಲೆ ಈಗ ಲಾಸ್ಟ್ 1 ಅವರಲ್ಲಿ ಎಲ್ಲರೂ ಕಾಲ್ ಸೆಟ್ ಕೂತಿರ್ತಾರೆ. ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡ್ಸೋಕ್ಕೆ ಇವತ್ತು 45 ಪಾಯಿಂಟ್ಸ್ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಕೆಳಗಡೆ ಬೀಳ್ಸಿದ್ರು. ಸೊ ದಟ್ ಕಾಲ್ ಬೈಯರ್ಸ್ ಯಾರ್ಯಾರು ಇಲ್ಲಿ ಕೂತಿರ್ತಾರೋ ಅವರೆಲ್ಲರೂ ಲೈಕ್ ಸ್ಟಾಪ್ ಲಾಸ್ ಅನ್ನೋದು ಎಕ್ಸಿಟ್ ಮಾಡುತ್ತಾರೆ. ಅದಾದಮೇಲೆ ಅಪ್ಸೈಡ್ ಟ್ರಾವೆಲ್ ಆಗುತ್ತೆ ಮಾರ್ಕೆಟು. ಅದಾಗಿದ ತಕ್ಷಣವೇ ಸ್ವಲ್ಪ ರೀಟ್ರೇಸ್ಮೆಂಟ್ ಕೊಟ್ಬಿಟ್ಟು ನೆಕ್ಸ್ಟು ಡೇ ಐನ ಬ್ರೇಕ್ ಮಾಡೋ ಥರ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ, ಲೈಕ್ ಮಾರ್ಕೆಟಲ್ಲಿ ನಾವು ಆವಾಗಲೇ ನಾವು ನಿನ್ನೆ ನೋಡಿರೋ ಥರ ಗ್ಯಾಪ್ ಫಿಲ್ಲಿಂಗ್ ಇರುತ್ತೆ ಇಲ್ಲಿ. ಸೊ ನಾವು ನೋಡಿದ್ವಿ ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಇದೆ ಮಾರ್ಕೆಟಲ್ಲಿ ಅಂತ. ಈ ಗ್ಯಾಪ್ ಇರೋದ್ರಿಂದ ಎಲ್ಲರೂ ಬ್ಲೈಂಡಾಗಿ ಕಾಲ್ಸ್ ಬೈ ಮಾಡಿದ್ದಾರೆ. ಕಾಲ್ಸ್ ಬೈ ಮಾಡಿದವ್ರದ್ದೆಲ್ಲಾರ್ದು ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಮಾಡಿಬಿಟ್ಟು ಔಟ್ ಸ್ಟಾಪ್ ಲಾಸ್ ಎಲ್ಲ ತಿನ್ಕೊಂಡು ಮಾರ್ಕೆಟ್ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಡೌನ್ ಸೈಡ್ ರ್ಯಾಲಿ ಆಯಿತು. ಸೊ ನಾವು ನೋಡಬೇಕಾಗುತ್ತೆ. ನೋಡಿ ಇಲ್ಲಿ ಕೂಡ ಆಲ್ಮೋಸ್ಟ್ ಡೌನ್ ಸೈಡ್ ಅಷ್ಟು ಟ್ರಾವೆಲ್ ಆದರೂ ಎಲ್ಲರೂ ಇಲ್ಲಿ ಅಲ್ಟಿಮೇಟಾಗಿ ಇಲ್ಲೊಂದು ರೆಸಿಸ್ಟೆನ್ಸಲ್ಲಿ ಲೈಕ್ ಸಪೋರ್ಟ್ ಬ್ರೇಕ್ ಆದಮೇಲೆ ರೆಸಿಸ್ಟೆನ್ಸಲ್ಲಿ ರೀಟೆಸ್ಟ್ ಮಾಡಿದ್ಮೇಲೆ ಎಲ್ಲರೂ ಇಲ್ಲಿ ಪುಟ್ ಸೈಡ್ ಕೂತಿದ್ದಾರೆ. ತಿರ್ಗಾ ಅವ್ರದ್ದು ಕೂಡ ಕಂಪ್ಲೀಟಾಗಿ ಎಕ್ಸಿಟ್ ಆಗಿಲ್ಲ. ತಿರ್ಗಾ ಅಲ್ಲೇ ಸೈಡ್ವೇಸಲ್ಲಿ ಅಲ್ಲೇ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಯಾವ ಲೆವೆಲ್ಸ್ ನಮಗೆ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಅಂತ. ಸೊ 30 ಮಿನಿಟ್ಸಲ್ಲಿ ನಾವು ಮಾತಾಡೋಂಗಿದ್ರೆ ನಾಳೆ ಲೆವೆಲ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ಆಲ್ಮೋಸ್ಟು ಇಲ್ಲಿ ಲೆವೆಲ್ಸ್ ತೆಗೆದ್ಬಿಡೋಣ. ಸೊ ಲೆವೆಲ್ಸ್ ತೆಗೆದ್ರೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಲೈಕ್ 23,970 ಲೈಕ್ 24,000 ರೇಂಜು, ಅದರ 25 ಪಾಯಿಂಟ್ಸ್ ರೇಂಜು. ಅದಾದಮೇಲೆ ಇವತ್ತಿನ ಡೇ ಹೈ ಇಲ್ಲಿ ಲಿಕ್ವಿಡಿಟಿ ಹೇಳ್ತಿದ್ದಾರೆ 24,073 24,100ವರೆಗೂ ಸೈಕಾಲಜಿಕಲಿ ನಾವು ಮೇಂಟೈನ್ ಮಾಡ್ಬೋದು. ತಿರ್ಗಿ ಅಪ್ಪರ್ ಸೈಡ್ ಅದು ಏನಾರು ಬ್ರೇಕ್ ಆದರೆ ನೆಕ್ಸ್ಟ್ ಲೆವೆಲ್ಸ್ ಬಂದುಬಿಟ್ಟು 24,160 200 ಲೆವೆಲ್ಸ್ವರೆಗೂ ನಾವು ಅಪ್ಪರ್ ಸೈಡ್ ರೆಸಿಸ್ಟೆಂಟ್ 1, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3 ನೋಡ್ಬೋದು. ಅದೇ ಥರ ಡೌನ್ ಸೈಡ್ ನಾವು ಲೆವೆಲ್ಸ್ ನಾವು ನೋಡೋಂಗಿದ್ರೆ ಇವತ್ತಿನ ಡೇ ಲೋ ಬಂದುಬಿಟ್ಟು 23,880 890 ರೇಂಜ್. ಅದೊಂದು ಸಪೋರ್ಟ್ ಥರ ನೋಡ್ಬೋದು, ಇಮಿಡಿಯೇಟ್ ಸಪೋರ್ಟ್ ಥರ. ಅದು ಏನಾರ ಬ್ರೇಕ್ ಆದರೆ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 23,800 823 ರೇಂಜು ನಾವು ನೋಡ್ಬೋದು. ಅದು ಏನಾರ ಬ್ರೇಕ್ ಆದರೆ ಕೆಳಗಡೆ ಡೌನ್ ಸೈಡ್ ಲೆವೆಲ್ಸ್ ಬಂದುಬಿಟ್ಟು 23,700 710 ರೇಂಜ್ ಅನ್ನೋದು ನಾವು ನೋಡ್ಬೋದು. ಇದು ನಮ್ಮ ನಿಫ್ಟಿ ಫಿಫ್ಟಿ ಅನಾಲಿಸಿಸ್. ಮತ್ತು ಈ ನಿಫ್ಟಿ ಫಿಫ್ಟಿ ಇವತ್ತರಲ್ಲಿ ಲೈಕ್ ಟಾಪ್ ಗೇನರ್ಸ್ ಅಂತ ನಾವು ನೋಡೋಂಗಿದ್ರೆ ಅದಾನಿ ಎಂಟರ್ಪ್ರೈಸಸ್ 4.3% ಲೈಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ 3.3% ಪಾಸಿಟಿವ್ ಕ್ಲೋಸ್ ಆಗಿದೆ. ಮತ್ತು ಟೆಕ್ ಎಮ್ ಬಂದುಬಿಟ್ಟು 1.7% ಪಾಸಿಟಿವ್ ಆಗಿ ಕ್ಲೋಸ್ ಆದರೆ ಲೂಸರ್ ಸೈಡ್ ಬಂದುಬಿಟ್ಟು ಅಪೋಲೋ ಹಾಸ್ಪಿಟಲ್ 1.6% ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ವಿಪ್ರೋ ಕೂಡ ಸೇಮ್ ಲೈಕ್ ಅಪೋಲೋ ಹಾಸ್ಪಿಟಲ್ 1.6% ನೆಗೆಟಿವ್ ಕ್ಲೋಸ್ ಆಗಿದೆ. ಮತ್ತು ಭಾರತಿ ಏರ್ಟೆಲ್ 1.4% ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ನಾವು ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿ ಕಡೆ ನಾವು ಬರೋಣ. ಸೊ ನಾವು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ನಾವು ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟಲ್ಲಿ ಓಪನ್ ಆಯಿತು. ಫ್ಲಾಟಲ್ಲಿ ಓಪನ್ ಆಗಿ ಅಪ್ಸೈಡ್ ಟ್ರಾವೆಲ್ ಆಗಿ ನಮ್ಮ ಎಕ್ಸಾಕ್ಟ್ ನಾವೇನು ಪಾಯಿಂಟ್ ನಾವು ನಿನ್ನೆ ಝೋನ್ ಮಾರ್ಕ್ ಮಾಡಿದ್ವು 55,500 ಅಲ್ಲಿಂದ ಒಂದು ಸ್ಟ್ರಾಂಗಾಗಿ ಸ್ಟ್ರಾಂಗಾಗಿ ರಿಜೆಕ್ಷನ್ ಬಂತು. ರಿಜೆಕ್ಷನ್ ಬಂದಮೇಲೆ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಬಿತ್ತು ಮಾರ್ಕೆಟ್ ಬಿದ್ದ ಆಲ್ಮೋಸ್ಟ್ ಲಾಸ್ಟ್ 1 ಅವರಲ್ಲಿ ಸೇಮ್ ಇದೆ ಅದೇ ಥರನೇ ರಿಕವರ್ ಆಯಿತು. ರಿಕವರ್ ಆದಮೇಲೆ 55,180 ಈ ರೇಂಜಸಲ್ಲಿ ಕ್ಲೋಸ್ ಆಯಿತು. ಸೊ ಇದರಲ್ಲಿ ನಾವು ಟಾಪ್ ಗೇನರ್ಸ್ ನಾವು ನೋಡೋಕೆ ಹೋದರೆ ಎಸ್ ಬ್ಯಾಂಕು 2.2% ಕ್ಲೋಸ್ ಆಗಿದೆ ಪಾಸಿಟಿವ್ ಆಗಿ. AU ಬ್ಯಾಂಕು 1.9% ಪಾಸಿಟಿವ್ ಕ್ಲೋಸ್ ಆಗಿದೆ. ಮತ್ತು IDFC ಫಸ್ಟ್ ಬ್ಯಾಂಕು 1.1% ಪಾಸಿಟಿವ್ ಕ್ಲೋಸ್ ಆದರೆ ನೆಗೆಟಿವ್ಸಲ್ಲಿ ಯಾವುದೋ ಅಷ್ಟೊಂದು ಮೇಜರ್ ನೆಗೆಟಿವ್ಸ್ ಯಾರಿಲ್ಲ. ICC ಬ್ಯಾಂಕು, HDFC ಬ್ಯಾಂಕು, ಕೋಟೆಕ್ಕು ಎಲ್ಲ ಮೂರು ಆಲ್ಮೋಸ್ಟ್ ಲೆಸ್ ದೆನ್ 1% ಅಂದರೆ 0.8%
ಲೈಕ್ ಫ್ಲಾಟ್ ಟು ಫ್ಲಾಟ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡೋದ್ರಿಂದ ಇವತ್ತು ನಿಫ್ಟಿ ಅಷ್ಟೊಂದು ಬಿದ್ದಿಲ್ಲ. ಅಕಸ್ಮಾತ್ ಈ ಮೇಜರ್ ಬ್ಯಾಂಕ್ಸ್ ಲೈಕ್ ICICI ಬ್ಯಾಂಕ್, ಕೊಟೆಕೋ, HDFC ಏನಾರ ಬೀಳಕ್ಕೆ ಸ್ಟಾರ್ಟ್ ಆಗಿದ್ರೆ ಇನ್ನು ರ್ಯಾಪಿಡ್ ಆಗಿ ಬ್ಲಡ್ ಬಾತನ್ನು ನಾವು ನೋಡ್ತಾ ಇದ್ದೀವಿ ನಿಫ್ಟಿ 50ಯಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ನಾಳೆ ಲೆವೆಲ್ಸು ಇದೇ ಲೆವೆಲ್ಸ್ ಆಕ್ಟಿವೇಟ್ ಆಗಿರುತ್ತೆ. ಸೊ ನಾಳೆ ಅಬ್ಸರ್ವ್ ಮಾಡೋಣ. ಸೊ ಮೇನ್ ಫೋಕಸ್ ಇವಾಗ ಬಂದ್ಬಿಟ್ಟು ಸೆನ್ಸೆಕ್ಸ್. ನಾವು ಸೆನ್ಸೆಕ್ಸ್ ಬಗ್ಗೆ ನಾವು ಮಾತಾಡೋಣ. ಸೊ ಯಾಕಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿಯಲ್ಲಿ ಇರೋದ್ರಿಂದ ಸೊ ನಾಳೆ ಲೆವೆಲ್ಸ್ ನಾವು ಮಾರ್ಕ್ ಮಾಡೋಣ ಸೆನ್ಸೆಕ್ಸಲ್ಲಿ. ಸೊ ಸೆನ್ಸೆಕ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಥರ ನಿಫ್ಟಿ ಥರನೇ ಮೇನ್ ಮೂವ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ರೆಸಿಸ್ಟೆನ್ಸ್ 1 ನಾವು ನೋಡೋದಿದ್ರೆ 76,200 76,300ವರೆಗೂ ಒಂದು ರೆಸಿಸ್ಟೆನ್ಸ್ ಆಗಿ ಬರುತ್ತೆ, ಲೈಕ್ R1. ಸೊ ನೆಕ್ಸ್ಟ್ ಝೋನ್ ನೋಡಿದ್ರೆ ಅಪ್ಪರ್ ಸೈಡ್, ಅಂದರೆ ಇವತ್ತಿನ ಅಪ್ಪರ್ ಸೈಡ್ ಲೆವೆಲ್ಸ್, ದಟ್ ಇಸ್ 76,600 ಸೈಕಾಲಜಿಕಲ್ ಲೆವೆಲ್ಸು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನು ಏನಾರ ಬ್ರೀಚ್ ಆದರೆ ನೆಕ್ಸ್ಟ್ ಲೆವೆಲ್ಸ್ ಬಂದ್ಬಿಟ್ಟು 77,283 384, ಅದು ಒಂದು ಅಪ್ಪರ್ ಲೆವೆಲಲ್ಲಿ ಮಾರ್ಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಸಪೋರ್ಟ್ ಬಗ್ಗೆ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಇವತ್ತಿನ ಡೇ ಲೋ ಬಂದ್ಬಿಟ್ಟು 75,900 75,950 ಲೆವೆಲ್ಸ್ ಎಕ್ಸಾಕ್ಟಾಗಿ ಸಪೋರ್ಟ್ ಒಂಥರ ಆ್ಯಕ್ಟ್ ಮಾಡುತ್ತೆ. ಅದು ನೆಕ್ಸ್ಟ್ ಬಂದ್ಬಿಟ್ಟು 74,380 400 ಲೆವೆಲ್ಸ್, ಅಂದರೆ 470 to 480 ಲೆವೆಲ್ಸ್, ಅದು ಸಪೋರ್ಟ್ 2 ಥರ ಆ್ಯಕ್ಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ಸ್ ಆಗಿದೆ, ಲೈಕ್ 75,000 ಸೈಕಾಲಜಿಕಲ್ ಪಾಯಿಂಟು. ಸೊ ಅಲ್ಲಿ ನೋಡಬೇಕಾಗುತ್ತೆ ಮಾರ್ಕೆಟ್ ಏನಾಗುತ್ತೆ ಅಂತ. ನಾಳೆ ಇದ್ರದ್ದು ಮಂತ್ಲಿ ಎಕ್ಸ್ಪೈರೀಸ್ ಇದೆ. ಬ್ರಾಡ್ ಬೇಸ್ ಮಾರ್ಕೆಟ್ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ನಿಫ್ಟಿ 50 ಒಂದೇ ಲೈಕ್ ನೆಗೆಟಿವ್ ಟೆರಿಟರಿಯಲ್ಲಿ ಕ್ಲೋಸ್ ಆಗಿದೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ಎಲ್ಲ ಪಾಸಿಟಿವ್ ಟೆರಿಟರಿಯಲ್ಲಿ ಕ್ಲೋಸ್ ಆಗಿದೆ. ಅದಾದಮೇಲೆ ಲೈಕ್ ಸೆಕ್ಟರ್ ವೈಸ್ ನಾವು ನೋಡೋಂಗಿದ್ರೆ ಇವತ್ತು ಎಲ್ಲ ಸೆಕ್ಟರ್ಸು ಫ್ಲಾಟ್ ಟು ಫ್ಲಾಟಲ್ಲಿ ಕ್ಲೋಸ್ ಆಗಿದ್ರೆ ಆಲ್ಮೋಸ್ಟ್ ಪ್ಲಸ್ ಆರ್ ಮೈನಸ್ ಲೈಕ್ ವಿತಿನ್ 1% ರೇಂಜಲ್ಲಿ ಕ್ಲೋಸ್ ಆಗಿದ್ರೆ. ನಿಫ್ಟಿ ಮೆಟಲ್ಲು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಆ ನಿಫ್ಟಿ ಮೆಟಲ್ದಲ್ಲಿ ಟಾಪ್ ಗೇನರ್ಸ್ ಬಂದ್ಬಿಟ್ಟು ಅದಾನಿ ಎಂಟರ್ಪ್ರೈಸಸ್ಸು ಮತ್ತು ವೇದಾಂತ 3.7% ಕ್ಲೋಸ್ ಆಗಿದೆ. ಅದಾದಮೇಲೆ ನ್ಯಾಷನಲ್ ಅಲ್ಯೂಮಿನಿಯಂ 3.6% ಕ್ಲೋಸ್ ಆಗಿದೆ. ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಸೆಕ್ಟರ್ ಬಂದ್ಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲ್ಸು. ಈ ಕನ್ಸ್ಯೂಮರ್ ಡ್ಯೂರೇಬಲ್ಸಲ್ಲಿ ಬಂದ್ಬಿಟ್ಟು ಆ್ಯಂಬರು -1.6% ಕರೆಕ್ಟ್ ಆಗಿದೆ. ಅದಾದಮೇಲೆ ಕ್ರಾಂಪ್ಟನ್ 1.3% ಕರೆಕ್ಟ್ ಆಗಿದೆ. ಮತ್ತು ಡಿಕ್ಸನ್ ಬಂದ್ಬಿಟ್ಟು 1.1% ಕರೆಕ್ಟ್ ಆಗಿದೆ. ಇಲ್ಲಿಗೆ ನಾವು ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅನಾಲಿಸಿಸನ್ನು ಎಂಡ್ ಮಾಡೋಣ. ಸೊ ನಾಳೆ ಅಬ್ಸರ್ವ್ ಮಾಡೋಣ ಲೈಕ್ ಸೆನ್ಸೆಕ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೈರಿ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ನಿಮಗೆ ಸ್ಯಾಟರ್ಡೇ ಈವ್ನಿಂಗ್ ವೀಕ್ಲಿ ಔಟ್ಲುಕ್ ವೀಡಿಯೋಲ್ಲಿ ಸಿಗುತ್ತೆ. ಟೆಕ್ನಿಕಲ್ ಲೆವೆಲ್ಸ್ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದ್ರೆ ಇದೇ ಥರನೇ ಡೈಲಿ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಿಮಗೆ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.